ಸಂಬಂಧಗಳು ಯಾವಾಗಲೂ ಬಲವಾಗಿರಬೇಕು. ಕಷ್ಟ ಬಂದರೆ ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ತಿಳ್ಕೋಬೇಕು. ಸುಖ ಬಂದರೆ ಎಲ್ಲವೂ ಸರಿಯಾಗಿದೆ ಅಂತ ತಿಳ್ಕೋಬೇಕು. ನೋಡುವ ದೃಷ್ಟಿ ಸರಿ ಇರಬೇಕು. ಮಾತನಾಡುವ ನಾಲಿಗೆ ಸರಿ ಇರಬೇಕು. ನಿನಗೆ ಅರ್ಥ ಮಾಡಿಕೊಳ್ಳುವ ಮನಸ್ಸಿರಬೇಕು. ಶಕ್ತಿ ಹುಟ್ಟುವುದು ರಕ್ತದಿಂದ. ಒಳ್ಳೆಯತನ ನಮ್ಮನ್ನು ಕೈಬಿಡಲ್ಲ. ನಿಜ ನುಡಿಯುವವರಿಗೆ ಶತ್ರುಗಳು ಜಾಸ್ತಿ. ತಪ್ಪನ್ನು ಪ್ರಶ್ನಿಸುವವರಿಗೆ ಶತ್ರುಗಳು ಜಾಸ್ತಿ. ಅವಶ್ಯಕತೆಗೆ ತಕ್ಕಂತೆ ಎಲ್ಲರೂ ವರ್ತಿಸುತ್ತಾರೆ. ಯಾರೂ ತಪ್ಪು ಮಾಡಲ್ಲ. ಅವಶ್ಯಕತೆಗನುಗುಣವಾಗಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ದುರ್ಬಲರಿಗೆ ಹಣ ಬಂದರೆ ಅನಾಹುತ ಸೃಷ್ಟಿಯಾಗುತ್ತದೆ. ದುರ್ಬಲರಿಗೆ ಹಣ ಬಂದರೆ ಧೈರ್ಯ ಜಾಸ್ತಿ ಆಗುತ್ತದೆ. ಅವರು ಯಾರಿಗೂ ಭಯ ಪಡುವುದಿಲ್ಲ. ಅವ್ರು ಏನು ತಪ್ಪು ಮಾಡಿದ್ರು ಅದು ಸರಿ ಅನ್ಕೊಂಡೇ ಭಾವಿಸ್ತಾರೆ. ಸರಿಯಾಗಿದೆ ಅಂತ ಅವರಷ್ಟಕ್ಕವರೇ ಅನ್ಕೋತಾರೆ. ಶಕ್ತಿವಂತರು ಯಾವಾಗಲೂ ಹಣವಂತರಾಗಿರ್ತಾರೆ. ದುರ್ಬಲರು ಯಾವಾಗಲೂ ಬಡವರಾಗಿರ್ತಾರೆ. ಬಡವರು ಹಣವಂತರಾಗಬೇಕಂದ್ರೆ ಶಕ್ತಿ ಸಂಪಾದನೆ ಮಾಡಬೇಕು. ಶಕ್ತಿವಂತರು ಹಣವನ್ನು ಬೆಳೆಸುತ್ತಾರೆ. ದುರ್ಬಲರು ಹಣವನ್ನು ಹಾಳು ಮಾಡುತ್ತಾರೆ. ನಿನ್ನ ಸಂತೋಷಕ್ಕಾಗಿ ಜೀವಿಸು. ಇತರರಿಗೆ ಸಂತೋಷವಾಗಿರಲು ಬಿಡು. ನಂಬಿಕೆ ಸಂಪಾದಿಸುವುದು ಬಹಳ ಕಷ್ಟ. ಬೇರೆಯವರ ನಂಬಿಕೆಗೆ ಧಕ್ಕೆ ಬರದಂತೆ ಜೀವಿಸು. ಒಂದು ಗುಂಪಿನ ಜನ ಶಿವ, ಕೃಷ್ಣ ಅಂತೇಳಿ ಸಿಂಬಲ್ ಹಾಕ್ಕೊಂಡಿರ್ತಾರೆ. ಈಗ ನಾನು ನಿನಗೊಂದು ಉದಾಹರಣೆ ಕೊಡ್ತೀನಿ. ಇದು ನಿಜವಲ್ಲ, ಬಟ್ ಉದಾಹರಣೆ ನಿನಗೊಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಸೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಗುಂಪಿನ ಜನ ಇರ್ತಾರೆ. ಅವರು ಆ ಗುಂಪಿನ ಒಂದು ಗುರುತಿಗೋಸ್ಕರ ಕೃಷ್ಣ ಅಂತ ಹೇಳಿ ಒಂದು ಹೆಸರು ಕೊಟ್ಟಿರ್ತಾರೆ. ಇನ್ನೊಂದು ಗುಂಪಿನ ಜನ ಇರ್ತಾರೆ. ಅವರು ಆ ಗುಂಪಿನ ಒಂದು ಗುರುತಿಗೋಸ್ಕರ ಶಿವ ಅಂತ ಹೇಳ್ಬಿಟ್ಟು ಒಂದು ಸಿಂಬಲ್ ಕೊಟ್ಟಿರ್ತಾರೆ. ಆ ಜನಗಳು ಏನು ಹೇಳ್ತಾರೆ ಅಂದರೆ, ನೋಡು ನೀನು ಹಿಂಗೆ ಮಾಡಬೇಡ, ಹಿಂಗೆ ಮಾಡಿದರೆ ಕೃಷ್ಣನಿಗೆ ನೋವಾಗುತ್ತೆ. ನೋಡು ನೀನು ಹಿಂಗೆ ಮಾಡಬೇಡ, ನೀನು ಹಿಂಗೆ ಮಾಡಿದರೆ ಶಿವನಿಗೆ ನೋವಾಗುತ್ತೆ ಅಂತ ಹೇಳಿ ಜನಗಳನ್ನ ಹೆದರಿಸ್ತಿರ್ತಾರೆ. ಹಂಗಂದರೆ ಕೃಷ್ಣ ನೋವಾಗುತ್ತೆ ಅಂದರೆ ಆ ಗುಂಪಿನ ಜನಗಳಿಗೆ ನೋವಾಗುತ್ತೆ ಅಂತ ಅರ್ಥ. ಶಿವನಿಗೆ ನೋವಾಗುತ್ತೆ ಅಂದರೆ ಆ ಒಂದು ಭಕ್ತರು, ಆ ಒಂದು ಗುಂಪು, ಆ ಜನಗಳೆಲ್ಲರಿಗೂ ನೋವಾಗುತ್ತೆ ಅಂತ ಅರ್ಥ. ಈ ಶಿವ, ವಿಷ್ಣು, ಕೃಷ್ಣ, ಬ್ರಹ್ಮ, ಮಹೇಶ್ವರ ಇವೆಲ್ಲ ಏನು ದೇವರುಗಳು ಮಾಡ್ಕೊಂಡಿದ್ದಾರೆ, ಇವೆಲ್ಲ ಒಂದು ಗುಂಪಿನ ಜನಗಳು ಆ ದೇವರನ್ನು ಆರಾಧಿಸ್ತಾರೆ, ಪೂಜಿಸ್ತಾರೆ. ಅವರ ನಂಬಿಕೆಗೆ ಧಕ್ಕೆ ಬರುವಂತಹ ಯಾವುದೇ ಕೆಲಸವನ್ನು ಯಾರೂ ಮಾಡಬಾರದು. ಎಲ್ಲರಿಗೂ ದೇವರು ಒಬ್ಬನೇ. ಹೊಲಸು ತಿಂದರೆ ಶಕ್ತಿ ನಾಶ ಆಗುತ್ತದೆ. ಯಾವುದು ಹೊಲಸು, ಯಾವುದು ಕೆಟ್ಟದ್ದು ಅದು ನಿನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ನೀನು ತಿನ್ನಬೇಡ, ಅದನ್ನು ನೀನು ಮಾಡಬೇಡ. ಜಗತ್ತಿನ ಎಲ್ಲ ಜೀವರಾಶಿಗಳು ಶಕ್ತಿ ಸಂಪಾದನೆಯಲ್ಲಿ ತೊಡಗಿರುತ್ತವೆ. ಆದರೆ ಮನುಷ್ಯ ಮಾತ್ರ ತೊಡಗುವುದಿಲ್ಲ. ಕಾರಣ ಅವರ ತಂದೆ ತಾಯಿಗಳ ದೌರ್ಬಲ್ಯತೆ. ಶಕ್ತಿಶಾಲಿ ಜನನ. ಈಗ ಪ್ರಾಣಿಗಳು ಶಕ್ತಿಶಾಲಿಯಾದ ಮಗುವಿಗೆ ಜನ್ಮ ಕೊಡ್ತವೆ. ಮನುಷ್ಯರು ಒಮ್ಮೊಮ್ಮೆ ಕೆಲವರು ದುರ್ಬಲರಿಗೆ, ಶಕ್ತಿವಂತರಿಗೆ ಜನ್ಮ ಕೊಡ್ತಾರೆ. ಇದೆಲ್ಲ ಕಾರಣದಿಂದ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗೋದಕ್ಕೆ ಮನುಷ್ಯನಿಗೆ ಕಷ್ಟವಾಗುತ್ತೆ. ಶಕ್ತಿವಂತ ತಂದೆ ತಾಯಿಗಳು ಶಕ್ತಿವಂತ ಮಗುವಿಗೆ ಜನ್ಮ ಕೊಟ್ಟರೆ ಆ ಮಗು ಶಕ್ತಿ ಸಂಪಾದನೆ ಮಾಡುವುದು, ಸಂರಕ್ಷಣೆ ಮಾಡುವುದು ಸುಲಭವಾಗುತ್ತೆ. ಶಕ್ತಿ ನಾಶ ಮಾಡಿಕೊಂಡಂತಹ ತಂದೆ ತಾಯಿಗಳು ದುರ್ಬಲ ಮಕ್ಕಳಿಗೆ ಜನ್ಮ ಕೊಟ್ಟರೆ ಅವರು ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗುವುದಕ್ಕೆ ಕಷ್ಟವಾಗುತ್ತೆ. ನಾವು ಏನು ಅಂತ ನಮಗೆ ಮಾತ್ರ ಗೊತ್ತು.
ದೇವರು ಕಾಣಿಸುವುದಿಲ್ಲ, ಏಕೆಂದರೆ ಅದು ನಿನ್ನ ಮೆದುಳು. ಆ ಮೆದುಳು ಯಾರಿಗೂ ಕಾಣಿಸಲ್ಲ, ತಲೆ ಒಳಗಡೆ ಇರ್ತತೆ, ಯಾರಿಗೂ ಕಾಣಿಸಲ್ಲ. ಆದರೆ ನಿನ್ನ ದೇಹದ ಒಳಗಿನ ಪ್ರಪಂಚಕ್ಕೆ ಅದೇ ದೇವರು. ಆದ್ದರಿಂದ ನಾವು ಜನರೇ ದೇವರೆಂದು ನಂಬಬೇಕು. ಯಾಕಂದರೆ ಎಲ್ಲರ ತಲೆ ಒಳಗಡೆ ಮೆದುಳಿರುತ್ತೆ. ಮೆದುಳೇ ದೇವರು ಅಂದಮೇಲೆ ಎಲ್ಲ ಜನಗಳು ಕೂಡ ದೇವರೇ. ನೀನು ಜನರಲ್ಲಿ ಭಕ್ತಿಯನ್ನು ತೋರಿಸ್ಬೇಕು, ಜನರಲ್ಲಿ ಭಕ್ತಿಯಿಂದ ಇರಬೇಕು. ಭಕ್ತಿಯೇ ಜನರ ಶಕ್ತಿ. ನೀನು ದೇವರ ಹತ್ರ ಯಾವ ರೀತಿ ನಡ್ಕೊತೀಯೋ ಅದೇ ರೀತಿ ಜನಗಳ ಹತ್ರ ನಡ್ಕೋಬೇಕು. ನೀನು ಎಷ್ಟು ಭಕ್ತಿಯಿಂದ ದೇವರನ್ನು ಆರಾಧಿಸ್ತೀಯೋ, ಪೂಜಿಸ್ತೀಯೋ, ಅದೇ ರೀತಿ ಜನಗಳನ್ನು ಕೂಡ ಅಷ್ಟೇ ಭಕ್ತಿಯಿಂದ ಆರಾಧಿಸಬೇಕು, ಪೂಜಿಸಬೇಕು. ನೀನು ನಿಜವಾದ ದೇವರು ಅಂದರೆ ಜನರು, ನಿಜವಾದ ದೇವರ ಆಶೀರ್ವಾದ ಅಂದರೆ ಜನರ ಆಶೀರ್ವಾದ. ಜನರ ಆಶೀರ್ವಾದ ಪಡೆಯುವುದೇ ನಿನ್ನ ಜೀವನದ ಗುರಿಯಾಗಿರಬೇಕು. ನೀನು ಯಾರು ಅಂತ ಹೇಳಿ ನೀನು ಹೇಳಬೇಕಾಗಿಲ್ಲ. ನೀನು ಮಾಡೋ ಕೆಲಸನೇ ತೋರಿಸುತ್ತೆ ನೀನು ಯಾರು ಅಂತ. ನಿನ್ನ ಸಾಧನೆಯೇ ಮಾತನಾಡುತ್ತೆ. ಈಗ ಶಕ್ತಿ ಇರುವ ತನಕ ಮಾತ್ರ ಜೀವ ಇರುತ್ತೆ. ನಿನಗೆ ಶಕ್ತಿ ಅಂದರೆ ಏನು ಅಂತ ಒಂದು ಉದಾಹರಣೆ ಕೊಡ್ತೀನಿ. ನಾವು ಆಕಾಶದಲ್ಲಿ ಶಕ್ತಿ ಇದೆ, ವಾಯು ಶಕ್ತಿ ಇದೆ, ಜಲಶಕ್ತಿ ಇದೆ ಅಂತೆಲ್ಲ ಕೇಳಿದ್ದೀವಿ. ಶಕ್ತಿ ಈ ಪ್ರಪಂಚದಲ್ಲಿ, ವಿಶ್ವದಲ್ಲಿ, ಈ ಭೂಮಂಡಲದಲ್ಲಿ ಅಥವಾ ಈ ಅನಂತ ಬ್ರಹ್ಮಾಂಡದಲ್ಲಿ ಶಕ್ತಿ ಎಲ್ಲ ಒಂದೇ ರೂಪ. ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳಿಂದ ಉತ್ಪತ್ತಿಯಾಗುತ್ತೆ. ನಮ್ಮ ದೇಹದಲ್ಲೂ ಕೂಡ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳಿವೆ. ಅದರಿಂದ ಶಕ್ತಿ ಉತ್ಪತ್ತಿ ಆಗುತ್ತೆ. ಈ ಶಕ್ತಿ ಎಲ್ಲಿ ಕೆಲಸ ಮಾಡುತ್ತೆ, ಯಾವ ಜಾಗದಲ್ಲಿ ಕೆಲಸ ಮಾಡುತ್ತೆ, ಆ ಜಾಗದ ಹೆಸರನ್ನು ನಾವು ಆ ಶಕ್ತಿಗೆ ಕೊಟ್ಟಿರ್ತೀವಿ. ಸಪೋಸ್ ಈ ಶಕ್ತಿ ಮೆದುಳಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊ. ನಾವು ಅದನ್ನು ಮೆದುಳಿನ ಶಕ್ತಿ ಅಂತ ಕರಿತೀವಿ. ಈಗ ಶಕ್ತಿ ಹೃದಯದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊ. ನಾವು ಅದನ್ನು ಹೃದಯದ ಶಕ್ತಿ ಅಂತ ಕರಿತೀವಿ. ಅದೇ ರೀತಿ ಶ್ವಾಸಕೋಶದ ಶಕ್ತಿ, ಜಠರದ ಶಕ್ತಿ, ಮೂತ್ರಪಿಂಡದ ಶಕ್ತಿ, ಜೀರ್ಣಾಂಗದ ಶಕ್ತಿ, ರೆಸ್ಪಿರೇಟರಿ ಸಿಸ್ಟಮ್ ಪವರ್, ಡೈಜೆಸ್ಟಿವ್ ಸಿಸ್ಟಮ್ ಪವರ್. ಇನ್ನು ಜನನಾಂಗದಲ್ಲಿ ಕೆಲಸ ಮಾಡಿದರೆ ಜನನಾಂಗದ ಶಕ್ತಿ ಅಂತ ಕರಿತೀವಿ. ಜೀವಕೋಶಗಳಲ್ಲಿ ಕೆಲಸ ಮಾಡಿದರೆ ಜೀವಕೋಶಗಳ ಶಕ್ತಿ ಅಂತ ಕರಿತೀವಿ. ಈ ಶಕ್ತಿಗಳೇನು ಬೇರೆ ಬೇರೆ ಅಲ್ಲ, ಒಂದೇ ಶಕ್ತಿನೇ ಒಂದೊಂದು ಜಾಗದಲ್ಲಿ ಒಂದೊಂದು ಹೆಸರಿನಲ್ಲಿ ಆ ಜಾಗದ ಹೆಸರಿನಿಂದ ಕರಿತೀವಿ ಅಷ್ಟೇ. ರಕ್ತದಲ್ಲಿ ಶಕ್ತಿ ಇರುತ್ತೆ. ಶಕ್ತಿಯುತವಾದ ರಕ್ತ, ಶಕ್ತಿಯುತವಾದ ಮೂಳೆ, ಶಕ್ತಿಯುತವಾದ ಮಾಂಸ, ಶಕ್ತಿಯುತವಾದ ಕೊಬ್ಬು, ಶಕ್ತಿಯುತವಾದ ಮಜ್ಜೆ, ಶಕ್ತಿಯುತವಾದ ವೀರ್ಯ. ಈ ಥರ ಎಲ್ಲ ಶಕ್ತಿಯನ್ನು ಆ ಒಂದು ಜಾಗಕ್ಕೆ ಇರುವ ಜಾಗದಿಂದ ಆ ಜಾಗಕ್ಕಿರುವ ಜಾಗದ ಹೆಸರಿನಿಂದ ಕರಿತೀವಿ. ಶಕ್ತಿ ಅಂದರೆ ಒಂದೇ, ಕೆಮಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ. ಅದು ಒಂದೊಂದು ಜಾಗದಲ್ಲಿ ಕೆಲಸ ಮಾಡೋದ್ರಿಂದ ಆ ಜಾಗದ ಹೆಸರಿನಿಂದ ಕರಿತೀವಿ ಅಷ್ಟೇ. ಶಕ್ತಿಗೆ ರೂಪ ಇಲ್ಲ, ಶಕ್ತಿಗೆ ಹುಟ್ಟು ಸಾವು ಇಲ್ಲ. ಅದು ನಮ್ಮ ದೇಹದ ಒಳಗೂ ಇರುತ್ತೆ, ನಮ್ಮ ದೇಹದ ಹೊರಗೂ ಇರುತ್ತೆ. ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಅಣುಗಳ ಶಕ್ತಿ, ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳ ಶಕ್ತಿ. ಈ ವಿದ್ಯುತ್ ಶಕ್ತಿ ಏನು ಈ ಇಡೀ ವಿಶ್ವವನ್ನೇ, ಬ್ರಹ್ಮಾಂಡವನ್ನೇ ಆಳ್ತದೆ, ಈ ವಿದ್ಯುತ್ ಶಕ್ತಿ ನಮ್ಮ ದೇಹದಲ್ಲಿರುವ ಶಕ್ತಿ ಎರಡೂ ಒಂದೇ. ಅದು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇದ್ದರೆ ದೈಹಿಕ ಶಕ್ತಿ ಅಂತ ಕರಿತೀವಿ. ನಿಮಗೆ ಇನ್ನೊಂದು ಮಾತು ಹೇಳಬೇಕು ಅಂದರೆ, ಇಡೀ ಈ ಭೂಮಿ ಮೇಲೆ ಎಷ್ಟು ಜೀವರಾಶಿಗಳಿದಾವೋ ಅಷ್ಟು ಜೀವರಾಶಿಗಳು ಬಂದಿರೋದು ಸ್ತ್ರೀಯರಿಂದ. ಮೊದಲು ಹೆಣ್ಣು ಮಕ್ಕಳು ಶಕ್ತಿಶಾಲಿಯಾಗಿರಬೇಕು, ನಂತರ ಗಂಡು ಮಕ್ಕಳು ಶಕ್ತಿಶಾಲಿಯಾಗಿರ್ತಾರೆ. ಗಂಡು ಮಕ್ಕಳು ಶಕ್ತಿಶಾಲಿಯಾಗಿರಬೇಕು ಅಂದರೆ ಹೆಣ್ಣು ಮಕ್ಕಳು ಮೊದಲು ಶಕ್ತಿಶಾಲಿಯಾಗಿರಬೇಕು.
ಗಂಡು ಮಕ್ಕಳ ಶಕ್ತಿ ಹೆಣ್ಣು ಮಕ್ಕಳ ಕೈಯಲ್ಲಿದೆ. ಹೆಣ್ಣು ಮಕ್ಕಳ ಶಕ್ತಿ ಹೆಣ್ಣು ಮಕ್ಕಳ ಕೈಯಲ್ಲಿದೆ. ಶಕ್ತಿ ಸಂಪಾದನೆ ಮಾಡಲು ಶಕ್ತಿ ಸೂತ್ರವನ್ನು ಕಲಿಯಿರಿ. ಶಕ್ತಿ ಸಂರಕ್ಷಣೆ ಮಾಡಲು ಶಕ್ತಿ ಸೂತ್ರವನ್ನು ಕಲಿಯಿರಿ. ಶಕ್ತಿ ಸಂರಕ್ಷಣೆಯಲ್ಲಿರುವ ನಿಯಮಗಳನ್ನು ಪಾಲಿಸಿರಿ. ಎಲ್ಲರೂ ಶಕ್ತಿವಂತರಾಗಿರಿ. ಶಕ್ತಿವಂತರಾಗಲು ಈ ಕೂಡಲೇ ತಕ್ಷಣ ಶಕ್ತಿ ಸಂರಕ್ಷಣೆಯಲ್ಲಿ ತೊಡಗಿರಿ. ಇದು ಶಕ್ತಿ ಸೂತ್ರದ ಸಂದೇಶ. ನಮಗೆಲ್ಲರಿಗೂ ಗೊತ್ತಿದೆ, ನಾವು ಯಾವುದೇ ಗಿಡ ಮರಗಳಿಗೆ ಸಕ್ಕರೆ ನೀರು ಅಥವಾ ಬೆಲ್ಲದ ನೀರನ್ನು ಹಾಕಲ್ಲ. ಸುಮ್ಮನೆ ಮಾಮೂಲಾಗಿ ನೀರನ್ನು ಹಾಕ್ತೀವಿ. ಆ ನೀರು ಯಾವುದೇ ರುಚಿಯಿಂದ ಕೂಡಿರಲ್ಲ. ಅಂತಹ ನೀರನ್ನು ನಾವು ಹಾಕ್ತೀವಿ. ಮಾವಿನ ಮರ ಮಾವಿನ ಹಣ್ಣು ಬಿಡುತ್ತೆ, ಹಲಸಿನ ಮರ ಹಲಸಿನ ಹಣ್ಣು ಬಿಡುತ್ತೆ, ಸೇಬಿನ ಮರ ಸೇಬು ಹಣ್ಣು ಬಿಡುತ್ತೆ, ತೆಂಗಿನಕಾಯಿ ತೆಂಗಿನಕಾಯಿನ ಬಿಡುತ್ತೆ, ಬೇವಿನ ಮರ ಬೇವಿನಕಾಯಿನ ಬಿಡುತ್ತೆ. ನಾವು ಹಾಕೋದು ನೀರು ಮಾತ್ರ. ಅದು ಯಾವ ಒಂದು ಅಂಶ ಅದು ಉತ್ಪತ್ತಿ ಮಾಡಬೇಕು ಅಂತ ಅದರಲ್ಲಿರುತ್ತೋ ಅದೇ ಉತ್ಪತ್ತಿ ಆಗುತ್ತೆ. ನಾವು ನೀರು ಮಾತ್ರ ಹಾಕಬೇಕು. ಅವು ಕೂಡ ಪ್ರಾಣ ಇರ್ತಕ್ಕಂತಹ ಒಂದು ಪ್ರಾಣಿಗಳೇ, ಪ್ರಾಣ ಇರ್ತಕ್ಕಂಥ ಜೀವಿಗಳು, ಮರಗಳು ಗಿಡಗಳು ಎಲ್ಲ. ಆದರೆ ಅವಕ್ಕೆ ನೀರು ಬೇಕು. ನಾವು ಯಾವುದೇ ಮರಕ್ಕೆ ಉಪ್ಪು ಹುಳಿ ಖಾರ ಹಾಕೋದಿಲ್ಲ. ನಾವು ಯಾವುದೇ ಮರ ಗಿಡಗಳಿಗೆ ಸಕ್ಕರೆ ನೀರು ಬೆಲ್ಲದ ನೀರು ಹಾಕಿ ಬೆಳೆಸೋದಿಲ್ಲ. ಬರೀ ನೀರು ಮಾತ್ರ ಹಾಕಿ ಬೆಳೆಸ್ತೀವಿ. ಅದೇ ರೀತಿ ನಮ್ಮ ದೇಹ ಕೂಡ. ನಮ್ಮ ದೇಹಕ್ಕೆ ನೀವು ಸಿಹಿ ಪದಾರ್ಥ ಇರ್ತಕ್ಕಂಥ ಯಾವುದೇ ಒಂದು ಇದನ್ನು ಹಾಕಬಾರ್ದು. ಬೆಲ್ಲದ ನೀರು ಸಕ್ಕರೆ ನೀರು ಇಂಥವೆಲ್ಲ ಹಾಕಬಾರ್ದು. ಉಪ್ಪು ಪದಾರ್ಥ ಇರ್ತಕ್ಕಂಥ ಯಾವುದೇ ನೀರನ್ನು ನೀವು ಹಾಕಬಾರ್ದು. ಹುಳಿ ಇರ್ತಕ್ಕಂಥ ಯಾವುದೇ ಪದಾರ್ಥವನ್ನು ನೀವು ಈ ದೇಹಕ್ಕೆ ಹಾಕಬಾರ್ದು. ಖಾರ ಇರ್ತಕ್ಕಂಥ ಯಾವುದೇ ಪದಾರ್ಥವನ್ನು ಈ ದೇಹಕ್ಕೆ ಹಾಕಬಾರ್ದು. ಉಪ್ಪು ಹುಳಿ ಖಾರ ಮಸಾಲೆಯಿಂದ ಕೂಡಿದ ಯಾವುದೇ ಪದಾರ್ಥವನ್ನು ಈ ದೇಹಕ್ಕೆ ನೀವು ಹಾಕಬಾರ್ದು. ಸಿಹಿ ಇರ್ತಕ್ಕಂಥ ಯಾವುದೇ ಪದಾರ್ಥ ತಿನ್ನಬಾರ್ದು. ಉಪ್ಪಿರ್ತಕ್ಕಂಥ ಯಾವುದೇ ಪದಾರ್ಥ ತಿನ್ನಬಾರ್ದು. ಹುಳಿ ಇರ್ತಕ್ಕಂಥ ಯಾವುದೇ ಪದಾರ್ಥ ತಿನ್ನಬಾರ್ದು. ಮಸಾಲೆಯಿಂದ ಕೂಡಿದ ಯಾವುದೇ ಪದಾರ್ಥ ತಿನ್ನಬಾರ್ದು. ಹುರಿದಿದ್ದು ಕರೆದಿದ್ದು ಯಾವುದೇ ಪದಾರ್ಥವನ್ನು ನಾವು ತಿನ್ನಬಾರ್ದು. ಶುದ್ಧವಾದ ನೀರನ್ನು ಸೇವಿಸಬೇಕು. ಮತ್ತು ಶಕ್ತಿಯುತವಾದ ಆಹಾರವನ್ನು ಸೇವಿಸಬೇಕು. ಒಂದೇ ಒಂದು ಆಹಾರವನ್ನು ಒಂದು ಸತಿ ನೀನು ತಿಂದರೆ ಒಂದು ಟೈಪ್ ಆಹಾರವನ್ನು ತಿನ್ನಬೇಕು. ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನೇ ತಿನ್ನಬೇಕು. ನಮ್ಮ ದೇಹ ಸಿಹಿಯಿಂದ ಕೂಡಿ ಪದಾರ್ಥವನ್ನು ಹಾಕಿದ ತಕ್ಷಣ ಶಕ್ತಿ ಬರಲ್ಲ. ಉಪ್ಪು ಹುಳಿಯಿಂದ ಕೂಡಿದ ಆಹಾರವನ್ನು ಹಾಕಿದ ತಕ್ಷಣ ಶಕ್ತಿ ಬರಲ್ಲ. ಜ್ಯೂಸು ಅದು ಇದು ಸೂಪು ಅವೆಲ್ಲ ಕುಡಿಯೋದ್ರಿಂದ ಶಕ್ತಿ ಬರಲ್ಲ. ರುಚಿಯಾದ ಯಾವುದೇ ಆಹಾರದಿಂದ ನಿಮಗೆ ಶಕ್ತಿ ಬರಲ್ಲ, ಆರೋಗ್ಯ ಬರಲ್ಲ. ರುಚಿಯಾದ ಆಹಾರವನ್ನು ಸೇವನೆ ಮಾಡೋರು ಶಕ್ತಿವಂತರಾಗೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರುವುದು ನೀರು ಮಾತ್ರ, ಮತ್ತು ಶುದ್ಧವಾದ ಆಹಾರ, ನ್ಯಾಚುರಲ್ ಆಗಿ ಪ್ರಕೃತಿದತ್ತವಾಗಿ ಸಿಗ್ತಕ್ಕಂಥ ಆಹಾರ. ಶಕ್ತಿ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ಆಹಾರ ನಿಯಮಗಳನ್ನು ನೀವು ಪಾಲಿಸ್ರಿ. ನಿಮ್ಮ ದೇಹದಲ್ಲಿ ರಾಸಾಯನಿಕ ವಸ್ತುಗಳು ಉತ್ಪತ್ತಿ ಆಗ್ತವೆ. ಅಂಗಾಲಿಂದ ನೆತ್ತಿವರೆಗೂ ರಾಸಾಯನಿಕ ವಸ್ತುಗಳಿಂದಲೇ ತುಂಬಿದೆ ನಿಮ್ಮ ದೇಹ. ನಿಮ್ಮ ದೇಹ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಇದ್ದ ಹಾಗೆ. ಕೆಮಿಕಲ್ಸನ್ನು ಉತ್ಪಾದನೆ ಮಾಡಿ, ಕೆಮಿಕಲ್ ರಿಯಾಕ್ಷನ್ನಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಿ ಈ ದೇಹ
ಬೆಳವಣಿಗೆ ಪೋಷಣೆ ಮಾಡಿಕೊಳ್ಳುತ್ತೆ. ನೀವು ಈ ಕ್ಷಣದಿಂದಲೇ ನೈಸರ್ಗಿಕವಾದ ಆಹಾರಗಳನ್ನು ಸೇವನೆ ಮಾಡಿ ಮತ್ತು ಶುದ್ಧವಾದ ನೀರನ್ನು ಕುಡಿಯಿರಿ. ಯಾವುದೇ ಸಿಹಿ ಪದಾರ್ಥಗಳು ತಿನ್ನಬೇಡಿ, ಯಾವುದೇ ಕಹಿ ಪದಾರ್ಥಗಳು ತಿನ್ನಬೇಡಿ, ಯಾವುದೇ ಹುಳಿ ಪದಾರ್ಥಗಳನ್ನು ತಿನ್ನಬೇಡಿ, ಯಾವುದೇ ಮಸಾಲೆ ಪದಾರ್ಥಗಳನ್ನು ತಿನ್ನಬೇಡಿ. ಉಪ್ಪು, ಹುಳಿ, ಖಾರ, ಮಸಾಲೆ ಹಾಕಿ ರುಚಿಯಾಗಿರ್ತಕ್ಕಂಥ ಆಹಾರ ನಮ್ಮ ದೇಹಕ್ಕೆ ಯೋಗ್ಯವಲ್ಲ. ಅದರಿಂದ ಯಾವುದೇ ಶಕ್ತಿ ಬರೋಲ್ಲ, ಶಕ್ತಿ ನಾಶ ಆಗುತ್ತೆ. ಪ್ರತಿಯೊಂದು ಪ್ರಾಣಿಗಳು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತವೆ. ನಾವು ಕೂಡ ಹಾಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಆಹಾರವನ್ನೇ ಸೇವನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಅನ್ಸೈಂಟಿಫಿಕ್, ಶಾಸ್ತ್ರಕ್ಕೆ ವಿರುದ್ಧವಾದ ಆಹಾರಗಳನ್ನು ತಿನ್ನಬೇಡಿ. ನಮ್ಮ ಶಕ್ತಿ ಸೂತ್ರದಲ್ಲಿ ಆಹಾರ ಪದ್ಧತಿಯನ್ನು ವಿವರವಾಗಿ ಕೊಡಲಾಗಿದೆ, ಅದನ್ನು ಕಲಿಯಿರಿ. ಶಕ್ತಿ ಸೂತ್ರದ ನಿಯಮಗಳನ್ನು ಪಾಲಿಸಿರಿ, ಶಕ್ತಿವಂತರಾಗಿ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನುವ ವಿಚಾರ ನಿಮಗೆ ಗೊತ್ತಿಲ್ಲದಿದ್ದರೆ ನೀವು ನಿಮ್ಮ ಗುರುಗಳನ್ನು ಸಂಪರ್ಕಿಸಿ ಅವರ ಮಾರ್ಗದರ್ಶನ ಪಡೆದು ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಿ, ಶಕ್ತಿಶಾಲಿಗಳಾಗಿರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಧನ್ಯವಾದಗಳು.